ನಮಸ್ತೆ. ಉಮೇಶ್ ಮೇಟಿ ಅವ್ರಿಗೆ ಗೆಲ್ಬೇಕ್ರಿ. ಯಾಕಂತಂದ್ರೆ ಅವಾಗ ಈಗ ಏನು ಕೇವಲ ಉಳ್ದಿದ್ದು ಇನ್ನು 2 ವರ್ಷ ನಮಗೆ ಉಳಿದಿರೋದು. ಈಗ ಅಂದ್ರೆ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ. ಕುಟುಂಬ ರಾಜಕಾರಣ ಅಂದ್ರೆ ಈಗ ಅವರು 3 ಸಲ ಸಾಹೇಬರು ಶಾಸಕರಾಗಿ 1 ಸಲ MP ಆಗಿರೋದ್ರಿಂದ ಈಗ ಮಗಳಿಗೆ ಸಕ್ರೆ ಚಾಪುಡಿ ಡಬ್ಬಿ ಎಲ್ಲೈತಿ ಅಂತ ಸಡನ್ ಆಗಿ ಗೊತ್ತಾಕತಿ. ಆದ್ರೆ ಬಂದು ಸೊಸಿಗೆ ಗೊತ್ತಾಗಲ್ಲ, ತಿಳ್ಕೊಳಕ್ಕೆ 1 ವರ್ಷ ಬೇಕಾಕತಿ. ಅದಕ್ಕೆ ನಮ್ಗೆ ಕೇವಲ 2 ವರ್ಷ ಇರೋದ್ರಿಂದ ಉಮೇಶ್ ಮೇಟಿ ಅವರು ಬಂದರೆ ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನ ತರಲಿಕ್ಕೆ ಈಸಿ ಆಕತಿ ಅಂತಂದ್ರೆ ನಮ್ಮ ಸರ್ಕಾರ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆಮೇಲೆ ಅವರೆಲ್ಲ ಅಭಿವೃದ್ಧಿ ಮಾಡ್ಬೇಕಂದ್ರೆ ಶಿಕ್ಷಣದ ಇಂಪಾರ್ಟೆಂಟ್ ಕೊಡ್ಬೇಕಂತಂದು ಒತ್ತು ಕೊಡ್ಬೇಕಂತ ಅಂದ್ಕೊಂಡಿದ್ದಾರೆ. ಅಂದರೆ ಕಾಲೇಜ್ ಸ್ಕೂಲ್ ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಇಂಪಾರ್ಟೆಂಟ್ ಶಿಕ್ಷಣ ಅಲ್ರಿ. ಶಿಕ್ಷಣ ಒಂದಿದ್ರೆ ಜಾತಿ ಇದು ಯಾವುದು ಬರಲ್ಲ, ದುಡ್ಡು ಆಮೇಲೆ ಎಲ್ಲ ಕೆಳಮಟ್ಟದವರು ಮೇಲೆ ಬರಬೇಕು ಅಂತಂದು ಈ ಕಾನ್ಸೆಪ್ಟ್ ಇಟ್ಕೊಂಡು ಅವರು ಮುಂದಿನ ಅಭಿವೃದ್ಧಿ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ? ಈಗ 3 ಸಲ ಶಾಸಕರಾಗ್ಯಾರ ಅಂದ್ರೆ ಅದ ನಿಮಗೆ ಗುರ್ತಾಗಬೇಕು. 1 ಸಲ MP ಆಗಿದ್ದಾರೆ ಅಂತಂದ್ರೆ ಅದ ಅಲ್ರಿ, ಅವರು ಮಾಡಿರೋದು ಅಭಿವೃದ್ಧಿಯಿಂದನೇ ಅವರು ಮತ್ತೆ ಶಾಸಕರಾಗಿರ್ತಾರೆ. ಯಾಕಂದ್ರೆ ಈಗ 1 ಸಲ ಕೌನ್ಸಿಲರ್ ಆದಮೇಲೆ ಸೆಕೆಂಡ್ ಕೌನ್ಸಿಲರ್ ಆಗೋಕ್ಕೂ ಕಷ್ಟ ಐತಿ. ಅಂಥದ್ದು 3 ಬಾರಿ ಶಾಸಕರಾಗಿ 1 ಸಲ MP ಆಗಿದ್ದಾರೆ ಅಂತಂದ್ರೆ ಅವ್ರು ಏನು ಅಭಿವೃದ್ಧಿ ಮಾಡಿದಾರ ಅಂತ ನಿಮಗೆಲ್ಲ ಗೊತ್ತಿರ್ಬೇಕು ಅನಿಸ್ತತಿ ಈಗಾಗಲೇ. ಥ್ಯಾಂಕ್ ಯು. ಬೈ ಎಲೆಕ್ಷನ್ ಅಚಾನಕ್ ಅವರು ಆಗಿ ನಮ್ಮ ಮೇಟಿ ಸಾಹೇಬ್ರ ನಿಧನದಿಂದ ಈ ಬಾಗಲಕೋಟೆಗೆ ಒದಗಿ ಬಂದಿದೆ. ಈ ಬೈ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತೀವಿ. ಯಾಕಂತಂದ್ರೆ ಏನು ಗ್ಯಾರಂಟಿಗಳ ಪರಿಣಾಮಕಾರಿ ಇಂಪ್ಲಿಮೆಂಟೇಷನ್ ಏನಾಗಿದೆ ಅದನ್ನು ನೋಡಿದ್ರೆ ಉಮೇಶ್ ಮೇಟಿ ಅವರಿಗೆ ನಮ್ಮ ಬೆಂಬಲ. ಆಡಳಿತ ಎಲ್ಲ ಹೇಗಿತ್ತು ಸರ್ ಇಲ್ಲಿ? ಮೇಟಿ ಸಾಹೇಬ್ರ ಆಡಳಿತ ಚೆನ್ನಾಗಿತ್ತು ಸರ್. ಅವರು ಒಳ್ಳೆ ಪ್ರಾಮಾಣಿಕ ಆಮೇಲೆ ಹಿರಿಯ ಮುತ್ಸಜ್ಜ ರಾಜಕಾರಣಿ ಇದ್ರು, ಚೆನ್ನಾಗಿತ್ತು. ಹೌದು ಸರ್, ಹೌದು. ಅಭಿವೃದ್ಧಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಲವಾರು ಅಭಿವೃದ್ಧಿಗಳು ಕಾಲದಲ್ಲಿ ಆಗಿದೆ ಸರ್. ಇಲ್ಲಿ ಇನ್ನ ಹೆಚ್ಚಿನ ಮಟ್ಟದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ಆಮೇಲೆ ವಸತಿ ಯೋಜನೆಯಲ್ಲಿ, ಮುಖ್ಯವಾಗಿ ವಸತಿ ಯೋಜನೆಯಲ್ಲಿ ಮನೆಗಳ ಮಂಜೂರಾತಿ ಆಗಬೇಕಾಗಿದೆ. ಅದಲ್ಲದೆ ಈಗೇನು ಸ್ತ್ರೀ ಸಬಲೀಕರಣ ಆಗಿದೆ ಅದನ್ನು ಹೆಚ್ಚು ಪರಿಣಾಮಕಾರಿ ಅನುಷ್ಠಾನ ಆಗಬೇಕಾಗಿದೆ ಅಂತ ನನ್ನ ಭಾವನೆ. ಸರ್, ಬೈ ಎಲೆಕ್ಷನ್ ಇದೆ, ಯಾರು ಗೆಲ್ಬೇಕು ಈ ಪ್ರಕಾರ? ಸರ್, ಯಾರು ಒಳ್ಳೆ ಕೆಲಸ ಮಾಡ್ತಾರ ಅಂತ ಹೊತ್ತಿನ ಆರಿಸೋದು ಬಹಳ ಒಳ್ಳೇದು ಅಂತ ಅನಿಸ್ತದೆ. ಇಲ್ಲಿ ಕಾಂಗ್ರೆಸ್ ಆಡಳಿತ ಎಲ್ಲ ಹೇಗೆ? ಕಾಂಗ್ರೆಸ್ ಆಡಳಿತ ಇದೆ, ಇಲ್ಲಂತಲ್ಲ. ಮೊದಲಿನವರು ಮಾಡಿದ್ದಾರೆ, ಇವರು ಮಾಡ್ಬೋದು ಅಂತ ಅನಿಸ್ತದೆ. ಈಗ ಏನೆಲ್ಲ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಅನ್ನಕ್ಕೆ ಏನಾದ್ರೆ ಈಗ ಮೊನ್ನೆ ಒಂದ್ ಸ್ವಲ್ಪ ಮೆಡಿಕಲ್ ಕಾಲೇಜ್ ಒಂದ್ ಸ್ವಲ್ಪ ಶಂಕುಸ್ಥಾಪನೆ ಮಾಡಿದ್ದಾರೆ, ಅದು ಒಳ್ಳೆ ವಿಚಾರ. ಇದನ್ನ ಬರೀ ಶಂಕುಸ್ಥಾಪನೆ ಆಗಬಾರ್ದು, ಇದನ್ನೊಂದ್ ಸ್ವಲ್ಪ ಕಾರ್ಯಗತದಲ್ಲಿ ತಂದ್ರೆ ಬಹಳ ಒಳ್ಳೇದು ಅಂತ ನಮ್ಗೆ ಅನಿಸ್ತದೆ. ಇನ್ನ ಅಭಿವೃದ್ಧಿ ಅಂದ್ರೆ ಇಲ್ಲಿ ಫ್ಯಾಕ್ಟ್ರಿಗಳು ಆಗ್ಬೇಕು. ಯಾಕಂತಂದ್ರೆ ಬರೀ ಮೆಡಿಕಲ್ ಹಾಸ್ಪಿಟಲ್ಗಳೇ ಆಗ್ತಾ ಇದೇವನ, ಯಾವುದೇ ಒಂದು ದುಡಿಲಿಕ್ಕೆ ಯಾವುದೇ ಒಂದು ಕಾರ್ಖಾನೆಗಳು ಇಲ್ಲ. ದಯಮಾಡಿ ಇಲ್ಲಿ ಯಾವುದೇ ಒಂದು ಕಾರ್ಖಾನೆ ಬಾಗಲಕೋಟೆ ಇಲ್ಲ, ಕಾರ್ಖಾನೆಗಳು ಆದ್ರೆ ಜನಕ್ಕೊಂದು ಸ್ವಲ್ಪ ಅನುಕೂಲ ಆಗ್ಬೋದು. ಒಟ್ಟಲ್ಲಿ 3 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತ ಹೇಗೆ? ಆಡಳಿತ ಮೇಟಿ ಸಾಹೇಬ್ ಮಾಡಿದ್ದಾರೆ, ಇಲ್ಲಂತಲ್ಲ. ಆದ್ರೆ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು. ಬೈ ಎಲೆಕ್ಷನ್ ನಿಮ್ಮೂರಲ್ಲಿ ಯಾರು ಗೆಲ್ಬೇಕು ಸರ್? ಇಲ್ಲಿ ನಾವು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಹುಲ್ಗೂರು ಗ್ರಾಮ ಸಂತ ಶಿಸ್ತಾಳ ಸರಿಪಜ ಊರು ಬಾಜುಕ್ನವರು ನಾವು ಮೇಟಿ ಸಾಹೇಬ್ರ ಸಂಬಂಧ ಎಲೆಕ್ಷನ್ಗೆ ಬಂದಿದ್ದೇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷನ ಗೆದಿಬೇಕಂತ ಹೇಳಿ ನಮ್ಮ ಅಭಿಪ್ರಾಯ. ಎಲ್ಲ ನಾವು ಹಳ್ಳಿಯಲ್ಲಿ ಹೋಗ್ತಾ ಇದ್ದೇವಲ್ಲ, ಎಲ್ಲ ವಾತಾವರಣ ಚಲೋ ಐತಿ. ಗ್ಯಾರಂಟಿಗಳು ಕೊಡ್ತಾರ, 2,000 ರೂಪಾಯಿ ಗ್ಯಾರಂಟಿ, ಕರೆಂಟ್, ರೇಷನ್, ಬಸ್ ಪಾಸ್ ಎಲ್ಲ ಕೊಡ್ತಾರ, ಒಳ್ಳೇದೈತಿ. ಭಾರಿ ಸಮೀಕ್ಷೆದೊಳಗೆ ನಂಬರ್ 1 ಇದೆ ಕಾಂಗ್ರೆಸ್ ಬರ್ತೈತಿ ಅಂತ ನಮ್ಮ ಅಪೇಕ್ಷೆ. ಇದೆಲ್ಲ ಏನ್ ಡೆವಲಪ್ಮೆಂಟ್ ಆಗಿದೆ? ಇಲ್ಲಿ ಏನ್ ಡೆವಲಪ್ಮೆಂಟ್ ಆಗೈತಿಲ್ಲ, ಮತ್ತೆ ಮಾಡಕಂತಾರ ಡೆವಲಪ್ಮೆಂಟ್. ಅವರೇ 1 ಸಲ 2 ಸಲ ಮಂತ್ರಿ ಆಗಿದಾರ. ಹೊಳ್ಳಿಗೆ ಅವ್ರ ಮಗ ಕೊಟ್ಟಿದ್ದಾನ, ಯುವಕ ಅದಾನ, ಒಳ್ಳೆ ರೀತಿಯಿಂದ ಮುಂದೆ ಆರಿಸಿ ಬಂದ್ರೆ ಕೆಲಸ ಮಾಡ್ತಿದ್ದಾನೆ ಅನ್ನೋದು ನಮ್ಗೆ ಭರವಸೆ ಇದೆ. ಆಮೇಲಿಂದ ಎಲ್ಲಾರು ನಮ್ಮ ಒಕ್ಕಟ್ಟಾಗಿ ನಮ್ಮ ಪಾರ್ಟಿಯವ್ರು ಎಲ್ಲಾರು ನಿಂತು ಬಹಿರಂಗ ಸಭೆಯನ್ನ ಮಾಡ್ತಾರ, ಅಡ್ಡಾಡ್ತಾರ, ಎಲ್ಲ ಲೋಕಲ್ ಚಲೋ ಇದೆ. ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು? ಇನ್ನೂ ಏನಿದೆ ಅಂತಂದ್ರೆ ಬಡವರಿಗೆ ಆಶ್ರಯ ಮನೆಯನ್ನು ಇರ್ತಿರ್ತಾವ, ಯಾವ್ದೋ ಒಂದೊಂದು ಹಳ್ಳಿ ಒಳಗೆ ಭೇಟಿ ಹಾಕಿರ್ತಿರಂಗಿಲ್ಲ ಪಾಪ ಬಡವರಿಗೆ, ಅಂತವೆಲ್ಲ ನಾವು ಕೇಳ್ತಿರ್ತಾರ. ಆಮೇಲೆ ನಾವೆಲ್ಲ ಲಿಸ್ಟ್ ತಗೊಂಡೋಗಿ ಹೈಕಮಾಂಡ್ಗೆ ಒಪ್ಪಿಸ್ತೇವೆ. ಅವರೆಲ್ಲ ಒಂದು ವಿಚಾರ ಮಾಡಿ ಮತ್ತೆ 2 ವರ್ಷ ಡೆವಲಪ್ ಮಾಡ್ಬೇಕಂತ ನಮ್ಮ ಆಶೆ ಇದೆ.
ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಏನಂತಾರೆ, ಕಾಂಗ್ರೆಸ್ ಪಕ್ಷ ಇಲ್ಲಿ ಹೇಗಿದೆ? ಕಾಂಗ್ರೆಸ್ ಪಕ್ಷದ ನಾವು ವಾತಾವರಣ 6 ದಿವಸ ಆಯ್ತು ನಾವು ಅಡ್ಡಾಡಕ್ಕಂತೂ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ. ಹಳ್ಳಿ ಮನೆ ಶಿರೂರಿಗೆ ಹೋದ್ವಿ, ಶೇಮ್ ಅವ್ರು ಬಂದಿದ್ರು. ಶೇಮ್ ಅವ್ರು ಬಂದ ತಕ್ಷಣ ಯಾವ್ದು ಶಿರೂರು ಜಡ್ಪಿಯಲ್ಲಿ ಎಲ್ಲ ಮಹಿಳೆಯರು ಹೆಚ್ಚು ಮಹಿಳೆಯರು ಪುರುಷರು ಒಂದು ಒಳ್ಳೆ ರೀತಿ ರೆಸ್ಪಾನ್ಸ್ ಇದೆ. ಹ್ಞೂ ಸರ್. ನಮಗೆ ಉಮೇಶ್ ಮೇಟಿ ಅವರು ಗೆಲ್ಲಬೇಕು. ಯಾಕಂದರೆ ಹಿಂದೆ ಅವರ ತಂದೆಯವರು ಹುಲ್ಲಪ್ಪ ಮೇಟಿ ಅವರು ಭಾಳಷ್ಟು ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ, ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರಲ್ಲಿ ಮಾಡಿದ್ದಾರೆ. ಪ್ರತಿಯೊಬ್ಬರ ಜನಮನದಲ್ಲೂ ಇವತ್ತು ಯಾವುದೇ ನಾವು ಕ್ಷೇತ್ರದಲ್ಲಿ ಹೋದರೂ ಕೂಡ ಏನು ಹೇಳ್ತಾರೆ ಅಂದರೆ, ಯಾವ ವಾರ್ಡಿಗೆ ಹೋಗಲಿ ಯಾವ ಬೂತಿಗೆ ಹೋಗಲಿ ನಾವು ಮೇಟಿಯವರಿಗೇ ಇದೊಂದು ಸಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಯಾಕಂದರೆ ಅವರು ತಂದೆಯವರಿದ್ದರೆ 5 ವರ್ಷ ಪೂರೈಸ್ತಾಯಿದ್ರು. ಈಗ ಅವರು ಏನು ಅಕಾಲಿಕವಾಗಿ ಮರಣ ಹೊಂದಿದ್ದರಿಂದ ಅವರ ಮೇಲೆ ಒಂದು ಸಿಂಪತಿನೂ ಕೂಡ ಇದೆ. ಆಮೇಲೆ ಮಾಡಿದಂಥ ಅವರ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ಎಲ್ಲಿ ಹೋದ್ರೂ ಇಲ್ಲ ಮೇಟಿ ಸಾಹೇಬ್ರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಮೇಟಿಯವರಿಗೇ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರ ಆಡಳಿತ ಭಾಳ ಚೆನ್ನಾಗಿತ್ತು. ಯಾವುದೇ ಒಬ್ಬ ಕಡೆ ಮನುಷ್ಯ ಯಾರೇ ಬಂದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಕರೆದು ಅವರ ಕುಂದು ಕೊರತೆಗಳನ್ನ, ಅವರ ಕಷ್ಟಗಳೇನಿದೆ ಅಂತ ಕೇಳಿಬಿಟ್ಟು ಅದನ್ನು ಅವ್ರು ಪೂರೈಸ್ತಾ ಇದ್ರು. ಇವತ್ತು ಸರ್ಕಾರದಲ್ಲಿ ಇರ್ಬೋದು, ಅವರ ವೈಯಕ್ತಿಕ ಅಥವಾ ಕಷ್ಟಗಳಿರ್ಬೋದು, ಆ ಎಲ್ಲ ಒಂದು, ಆಮೇಲೆ ಅವರ ಮನೆ, ಅವರಿಗೆ ಸೂರು ಬೇಕಿದ್ರೆ ಸೂರು, ಎಲ್ಲ ರೀತಿಯ ಅವ್ರ ಅನುಕೂಲತೆಗಳನ್ನ ಅವ್ರು ಮಾಡಿಕೊಡ್ತಾ ಇದ್ರು. ಸರ್ಕಾರದಿಂದ ಬರ್ತಕ್ಕಂಥವು ಎಲ್ಲ ಯೋಜನೆಗಳನ್ನು ಅವ್ರು ಹರ್ಕೊಂಡು ಕುಡಿದು ಬಿಟ್ಟಿದ್ರು. ಯಾಕಂದರೆ ಅವರು ಒಂದ್ಸಲ MP ಆಗಿದ್ದರು. ಆಮೇಲೆ ಜೊತೆಗೆ ಅವರು ಇಲ್ಲಿ 2-3 ಬಾರಿ ಶಾಸಕರಾಗಿರೋದ್ರಿಂದ, ಸಚಿವರಾಗಿದ್ದರಿಂದ ಭಾಳಷ್ಟು ಕೆಲಸಗಳನ್ನ ಅವ್ರು ಇಲ್ಲಿ ಮಾಡಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಆಗಿದೆ ಇಲ್ಲಿ ಭಾಳಷ್ಟು. ಈಗ ನಾವು ಯಾವುದೇ ಏರಿಯಾಗೆ ಹೋದರೂ ಈ ರಸ್ತೆ ಮಾಡಿದ್ದಾರೆ, ಈ ಒಂದು ಗಟಾರ ಮಾಡಿದ್ದಾರೆ. ನಮ್ಮ ಏರಿಯಾ ಭಾಳ ಇದು ಇತ್ತು, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ ಮಾಡಿದ್ದಾರೆ, ಕಾಲೇಜ್ ಮಾಡಿದ್ದಾರೆ. ಅವರೊಂದು ಕನಸು ಈಗ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಇತ್ತು, ಅದು ಕೂಡ ಇವಾಗಲೇ ಇದರೊಳಗೆ ಪ್ರೊಸೆಸ್ ಒಳಗಿದೆ, ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆಮೇಲೆ ಬಡವರಿಗೆ ಶಿಕ್ಷಣ ಕೊಡೋದಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನ ಅವ್ರು ಮಾಡ್ತಾಯಿದ್ರು ಹಿಂದೆ. ಜೊತೆಗೆ ಈಗೇನಪ್ಪ ಅಂದರೆ ನಮ್ಮ ಸರ್ಕಾರ ಕೊಟ್ಟಂತಹ ಒಂದು ಗ್ಯಾರಂಟಿ ಆ ಯೋಜನೆಗಳಲ್ಲಿ ಇವತ್ತು ನಾವು ಎಲ್ಲೇ ಹೋದರೂ ಎಲ್ಲ ಮಹಿಳೆಯರು ಏನು ಹೇಳ್ತಾರೆ ಅಂದರೆ, ಸರ್ಕಾರದಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಸರ್ಕಾರ ನಮಗೆ 2,000 ರೂಪಾಯಿ ಕೊಟ್ಟಿರೋದ್ರಿಂದ ನಾವೇನು ಮಾಡಿದ್ರೆ ಇವತ್ತು ನಮಗೆ ಗುಳಿಗೆ ತೊಗೊಳ್ಳಿಕ್ಕೂ ಕೂಡ ಒಂಥರ ನಿಶಕ್ತರಾಗಿದ್ವಿ ನಾವು. ನಮಗೆ ಆರೋಗ್ಯ ದೃಷ್ಟಿಯಿಂದ ಭಾಳ ಹೆಲ್ಪ್ ಆಗೈತೆ ಅದು. ಜೊತೆಗೆ ಸಿಲಿಂಡರ್ ರೇಟು ಇವತ್ತು ಕೇಂದ್ರ ಸರ್ಕಾರ ನಾವು ಮೊದಲ ಫ್ರೀಯಾಗಿ ಕೊಟ್ಟು, ಹೆಣ್ಮಕ್ಳಿಗೆ ಅಸ್ತಮಾ ಬರ್ತದೆ ಅದಕ್ಕೆ ನಾವು ಫ್ರೀಯಾಗಿ ಕೊಡ್ತೇವೆ ಅಂತ ಸ್ವಲ್ಪ ದಿವಸ ಕೊಟ್ಟನ್ನು ನಿಲ್ಲಿಸ್ಬಿಟ್ರು. ಇವಾಗ ಅಸ್ತಮಾ ಬರೋದಲ್ವ ಹೆಣ್ಮಕ್ಳಿಗೆ. ಆಮೇಲೆ ರೇಟನ್ನು ಜಂಪ್ ಮಾಡ್ತಾ ಹೋದರು. ನಮ್ಮ ಮನಮೋಹನ್ ಸಿಂಗರು ಇದ್ದಾಗ ಅವರೇ 416 ರೂಪಾಯಿ ಇತ್ತು ಸಿಲಿಂಡರ್ ರೇಟು. ಇವಾಗ ಎಷ್ಟಿದೆ ತಮಗೆಲ್ಲ ಗೊತ್ತಿದೆ. ಈ ದಿಶೆಯಲ್ಲಿ ಇವತ್ತು ಅವರು ಏನಾಗಿದೆ ಅಂದರೆ, ಮಹಿಳೆಯರಿಗೆ ಒಂಥರ ಏನೂ ಕೆಲಸಗಳನ್ನು ಮಾಡಿಲ್ಲ. ಸುಮ್ಮನೆ 2,000 ರೂಪಾಯಿ ಇವ್ರಿಗೆ ಹಾಕ್ತೇವೆ ಅಂತ ಹೇಳ್ತಾರೆ PM ಕಿಸಾನ್ ಯೋಜನೆಯಲ್ಲಿ. ಅದು 2,000 ಬಿಟ್ಟರೆ ಇನ್ನೇನು ಅವ್ರು ರೈತರಿಗೆ ಮಾಡಿದ್ದಾರೆ? ರೈತರಿಗೆ ಏನೂ ಒಂದು ಅನುಕೂಲತೆಗಳನ್ನು ಅವ್ರು ಮಾಡಿಲ್ಲ. ನಮ್ಮ ಹಿಂದೆ ಸರ್ಕಾರ ಇದ್ದಾಗ ಸೊಸೈಟಿಯಿಂದ 50,000 ರೂಪಾಯಿಗಳನ್ನು ನಾವು ಸೊಸೈಟಿ ಮೂಲಕ ಯಾರು ಸಾಲ ತೆಗೆದುಕೊಂಡಾರಲ್ಲ ಅದನ್ನು ಸೂಟ್ ಮಾಡಿದರು. ಈ ರೀತಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಅವರಿಗೆ ಈಗಲೂ ಕೂಡ ಅವ್ರಿಗೆ ಅನ್ನರಾಮಯ್ಯ ಅಂತ ಕರೀತಾರೆ. ಯಾಕೆ ಬಡವರಿಗೆ 5 kg ಅಕ್ಕಿಗಳನ್ನು ಫಸ್ಟು ಇವರು 10 kg ಕೊಡ್ತಿದ್ರು. ಕೇಂದ್ರ ಸರ್ಕಾರ ನಾವು 5 kg ಕೊಡ್ತೀವಿ ಅಂತ ಅದನ್ನು ಕಡಿಮೆ ಮಾಡಿದ್ರು. ಅದಕ್ಕೋಸ್ಕರ ನಮ್ಮವ್ರು ಏನು ಮಾಡಿದ್ರು, ಅದ್ರ ದುಡ್ಡನ್ನು ಹಾಕಿದ್ರು. ಜೊತೆಗೆ ಮತ್ತೆ 7 kg ತಂದರು, ಅದನ್ನು ಬಿಟ್ಟರು. ಈಗ 5 kg ಕೊಟ್ಟು ಅದ್ರ ಜೊತೆಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ. ಆಮೇಲೆ 2,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದಾರೆ. ಆಮೇಲೆ ಈಗ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಕಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಕತ್ತಲದಲ್ಲಿ ಕೊಡ್ಬೇಕಾಯ್ತು ನಮ್ಮ ಬಡ ಜನರು. ಈಗ 200 ಯೂನಿಟ್ ವಿದ್ಯುತ್ತನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಯುವ ನಿಧಿ, ಇವತ್ತು ವಿದ್ಯಾವಂತ ಯುವಕರು ಮನೆಯಲ್ಲಿ ಎಷ್ಟೋ ಜನರು ಕೆಲಸ ಸಿಗದೆ ಮನೆಯಲ್ಲಿರೋದ್ರೆ ಅವರಿಗೆ ಯುವ ನಿಧಿ ಅಂತ ಅವರಿಗೆ ಡಿಗ್ರಿ ಆದವರಿಗೆ, ಜೊತೆಗೆ ಡಿಪ್ಲೊಮಾ ಅವರೆಲ್ಲ ಆದವರಿಗೆ ಇವತ್ತು ಅದನ್ನು ಕೂಡ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ರೀತಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ. ಆಮೇಲೆ ಈಗ ಫ್ರೀ ಬಸ್ಗಳು, ನಾವು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಇವರು ಹೆಗಡೆ ಅವರು, ಧರ್ಮಸ್ಥಳದ ನಮ್ಮ ಹೆಗಡೆ ಅವರು ಏನು ಹೇಳಿದ್ರು ಅಂದರೆ, CM ಅವ್ರಿಗೆ ಒಂದು ಪತ್ರ ಬರೆದ್ರು. ಏನು ಅಂತಂದರೆ, ನೀವು ಇವತ್ತು ಶಕ್ತಿ ಯೋಜನೆಯಲ್ಲಿ ನಮಗೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ಇಲ್ಲಿ ಆದಾಯ ಹೆಚ್ಚಾಗ್ತದೆ. ಅಂದರೆ ಎಲ್ಲ ಹೆಣ್ಮಕ್ಳು ಸುಮಾರು ಜನ ಈ ಶ್ರಾವಣ ಬಂತಂದರೆ ಸಾಕು ಪ್ರತಿಯೊಂದು ಹಳ್ಳಿಯಿಂದಲೂ ಬಸ್ಗಳೇ ಫುಲ್ಲಾಗಿ ಹೋಗ್ತಾ ಇದ್ದಾವೆ. ಅದನ್ನೇ ಇವರು ಟೀಕಾ ಮಾಡಿದರು BJP ಅವರು. ಏನಂತ, ಇಲ್ಲ ಬಸ್ಸುಗಳು ಮಾಡಿದ್ದಕ್ಕೋಸ್ಕರ ಹೆಣ್ಮಕ್ಳು ಬಡ್ದಾಡ್ತಾರ ಅಂತ. ಆ ರೀತಿ ಅಲ್ಲ, ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ, ಜನರು ಓಡಾಡೋದು ಜಾಸ್ತಿ ಆಗಿರೋದ್ರಿಂದ ಅಲ್ಲೇನಾಗ್ಬಿಡ್ತು ಅಂತಂದರೆ ಸ್ವಲ್ಪ ಗಲಾಟೆ ಆಗ್ತದೆ. ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡ್ರು. ಆಮೇಲೆ ಈಗೇನು 5 ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರಲ್ಲ ಅದನ್ನು BJP ಅವ್ರು ತೆಗೆದುಕೊಳ್ಳೋದಲ್ವಾ? ಎಲ್ಲರೂ ತೆಗೆದುಕೋತಾರೆ. ಅವಾಗ ಏನು ಹೇಳ್ತಾರೆ ಇವರು, ಅವ್ರ ಅಪ್ಪನ ಮನೆ ದುಡ್ಡು ಕೊಡ್ತಾರೆ. ನೀವು ಕೊಡ್ಬೋದಿತ್ತಲ್ಲ ಸ್ವಾಮಿ, ಅವ್ರ ದುಡ್ಡು ಅವ್ರಿಗೆ ಕೊಡಿ, ನೀವು ಯಾಕೆ ಕೊಡಲಿಲ್ಲ? ಕೊಡ್ಬೋದಿತ್ತಲ್ಲ ಇವರು, ತಾವು ಕೊಡಲಿಲ್ಲ. ಇನ್ನೊಬ್ರು ಆಮೇಲೆ ಇದೇ ಮಾದರಿನ ಬೇರೆ ರಾಜ್ಯದಲ್ಲಿ ಅವ್ರಲ್ಲಿ ಮಾಡಿದ್ದಾರೆ. BJP ಅವರು ಏನು ಟೀಕಾ ಮಾಡ್ತಿದ್ದಾರಲ್ಲ, ಬೇರೆ ರಾಜ್ಯಗಳಲ್ಲಿ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳ
ಒಂದಿನ ಕಾಪಿ ಮಾಡ್ತಾ ಇದ್ದಾರೆ. ಇವತ್ತು ಟೀಕಾ ಮಾಡೋರು ಅದನ್ನ ಮಾಡಬಾರ್ದಲ್ವಾ, ಬೇರೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತು BJP ಕಡೆ ಒಲವು ಯಾರ್ದು ಇಲ್ಲ. ಇವತ್ತು ನಮ್ಮ ಮೇಟಿಯವರು ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ನಮ್ಮ ಮೇಟಿಯವರು ಆರಿಸ್ಬಾರ್ದು ಅಷ್ಟೇ ಸತ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.